ಆಮೇಲೆ ಮೈಸೂರು ನಗರದಲ್ಲಿ ನಾನು ಈ ವರ್ಷ ಅನೌನ್ಸ್ ಮಾಡಿದ್ದೆ, ಲ್ಯಾನ್ಸ್ಡೌನ್ ಬಿಲ್ಡಿಂಗು, ದೇವರಾಜ ಮಾರ್ಕೆಟು, ಅದನ್ನ ನೆಲಸಮ ಮಾಡಿ ಹೆರಿಟೇಜ್ ಬಿಲ್ಡಿಂಗ್ ಆಗಿರೋದ್ರಿಂದ ಆರ್ಕಿಟೆಕ್ಚರ್ ಇಟ್ಕೊಂಡು ಮಾಡಬೇಕು ಅಂತ ಮಾಡಿದ್ದೆ. ಬಟ್ ಕೋರ್ಟ್ಗೆ ಹೋಗಿತ್ತು, ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಮ್ಮ ಪರವಾಗಿ ಆಗಿತ್ತು. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ, ಟೆಕ್ನಿಕಲ್ ಕಮಿಟಿಗೆ. ಅದಕ್ಕೆ ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡಿ ಮುಂದಿನ ಕ್ರಮ ಏನು ತಗೋಬೇಕು ಅಂತಕ್ಕಂಥದ್ದು ಮಾಡ್ತೀನಿ. ಹಾಗೆ ವೈಟ್ ಟಾಪಿಂಗ್ 400 ಕೋಟಿ ರೂಪಾಯಿ ಕೊಟ್ಟಿದ್ದೆ ಈ ವರ್ಷ ಮೈಸೂರು ನಗರದಲ್ಲಿ. ಮೇಜರ್ ರೋಡ್ಸ್ಗೆ 400 ಕೋಟಿ ಕೊಟ್ಟಿದೆ. ಆದ್ಮೇಲೆ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಕೆಲಸ ಪ್ರಾರಂಭ ಆಗ್ತದೆ. ಇದಕ್ಕೆ 2 ವರ್ಷ ಟೈಮ್ ಕೊಟ್ಟಿದ್ದೀವಿ. ಆಮೇಲೆ DC ಅಧ್ಯಕ್ಷತೆಯಲ್ಲಿ ಒಂದು ಕ್ವಾಲಿಟಿನಲ್ಲಿ ರಾಜಿ ಇಲ್ಲ. ಅದಕ್ಕೆ DC ಅಧ್ಯಕ್ಷತೆಯಲ್ಲಿ ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕಮಿಟಿ ಮಾಡಿದ್ದೀವಿ. ಅದನ್ನೇ ಬೆಂಗಳೂರು ಎಂಥದ್ದು ಇಲ್ಲ, ಅದಲ್ಲಪ್ಪ, ಮೈಸೂರು ಗ್ರೇಟರ್ ಮೈಸೂರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಮಾಡಿದ್ಮೇಲೆ ಟನಲ್ಗಳೆಲ್ಲ ಬರ್ತವೆ, ಫ್ಲೈಓವರು, ಟನಲ್ಗಳು ಇವೆಲ್ಲ ಬರ್ತವೆ.